ಕುಜ ಅಂದ ಸಂದರ್ಭದಲ್ಲಿ ಈ ಕುಜದೋಷ ಅಂದರೆ ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ, ಈ ಥರದ ಒಂದಷ್ಟು ಸಹಜ ಪ್ರಶ್ನೆಗಳಿರ್ತವೆ. ಯಾಕಂದರೆ ಒಂದು ಹೆಣ್ಮಗುಗೆ ಮಗು ಆಗಿಲ್ಲ ಅಂದಾಗ ಅಥವಾ ಮದುವೆ ಆಗಿಲ್ಲ ಅಂತ ಸಂದರ್ಭದಲ್ಲಿ ಕುಜದೋಷ ಇತ್ತು, ಅದಕ್ಕೋಸ್ಕರ ಆಗಿಲ್ಲ ಅಂಥೇಳಿ ಹಲವರು ಮಾತಾಡೋದನ್ನು ಕೇಳಿರ್ತೀವಿ. ಅಂದರೆ ಕುಜದೋಷದ ಪರಿಣಾಮ ಮಹಿಳೆಯರ ಮೇಲೆ ಆಗುತ್ತಾ, ಆದರೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ? ಇಲ್ಲಿ ಎಕ್ಸಾಕ್ಟ್ಲಿ ಮಹಿಳೆಯರ ಮೇಲೆ ಆಗುತ್ತೆ ಅನ್ನುವಂಥದ್ದು ತಪ್ಪು ಕಲ್ಪನೆ. ಇಬ್ರಿಗೂ ಆಗುತ್ತೆ, ಹೌದಾ? ಗಂಡಸರಿಗೂ ಆಗುತ್ತೆ, ಹೆಂಗಸರಿಗೂ ಕೂಡ ಆಗುತ್ತೆ. ಮಗು ಹುಟ್ಟಿದಾಗ ಕುಜ ದಶಾನಲ್ಲಿ, ದಶಾಭುಕ್ತಿ ಯಾವುದು ಅನ್ನುವಂಥದ್ದು ಬರುತ್ತೆ. ಕುಜ ದಶಾದಲ್ಲಿ ಹುಟ್ಟಿದಾಗ ಆ ಜೀವನದಲ್ಲಿ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಕುಜ ದಶನಲ್ಲಿ ಮಗು ಜನನ ಆಯ್ತು ಅಂತಂದಾಗ ಇಡೀ ಜೀವನದಲ್ಲಿ ಕುಜ ದೋಷ ಅನ್ನುವಂಥದ್ದು, ಕುಜ ಮಂಗಳ ಅನ್ನುವಂಥದ್ದು ಯಾವಾಗ ಬರುತ್ತಾ ಇರ್ತದೋ, ಪ್ರತಿಯೊಂದು ದಶಾಭುಕ್ತಿನಲ್ಲೂ ಕೂಡ ವಿಭುಕ್ತಿಗಳು ಬಂದಾಗ ಎಲ್ಲಾ ಗ್ರಹಗಳನ್ನು ಕೂಡ ರೌಂಡ್ ಹೊಡೆದೇ. ಹೀಗಿರುವಾಗ ಮಂಗಳ ಗ್ರಹ ಯಾವಾಗ ಬರುತ್ತೋ ಅವಾಗ ಅವಮಂಗಳ ಅನ್ನುವಂಥದ್ದು ಆಗುವಂಥದ್ದು, ನಷ್ಟ ವಿಚಾರದಲ್ಲಿ ಅನುಭವಿಸುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತದೆ. ಉದಾಹರಣೆಯಾಗಿ ವಿಶೇಷವಾಗಿ ಹೆಣ್ಮಗುಗೆ ಯಾಕೆ ನಾವು ಕುಜಗ್ರಹ ನಾವು ಮೀಸಲಾಗಿ ಇಡ್ತೀವಿ, ಸ್ವಲ್ಪ ಎದ್ದು ಕಾಣ್ತೀವಿ ಅಂತಂದ್ರೆ, ಹೆಣ್ಣು ಎಲ್ಲ ವಿಷಯಗಳಲ್ಲೂ ಕೂಡ ಮನೆ ಕುಟುಂಬಕ್ಕೆ ಸಾರಥಿಯಾಗಿ ಎಲ್ಲ ಥರದಲ್ಲೂ ಕೂಡ ಮುಂದಕ್ಕೆ ಕರ್ಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾ ಇತ್ತು. ಹೀಗಿರುವಾಗ ಹೆಣ್ಣಿನಲ್ಲಿ ಕುಜದೋಷ ಅನ್ನುವಂಥದ್ದು ಬಂದಾಗ ಎಲ್ಲಿ ವೀಕ್ ಆಗ್ಬಿಡ್ತಾರೋ ನಮ್ಮ ಕುಟುಂಬ, ನಮ್ಮ ಜರ್ನಿ ಅನ್ನುವಂಥದ್ದು ಹೆಣ್ಣಿಗೆ ವಿಶೇಷವಾಗಿ ಕುಜದೋಷ ಅನ್ನುವಂಥದ್ದು ತಗುಲಿದಾಗ ಎಲ್ಲಾದ್ರೂ ಕೂಡ ಅಡಚಣೆಗಳಾಗುತ್ತೆ. ಸಂತಾನ ಭಾಗ್ಯ ಕಡಿಮೆ ಆಗ್ಬೋದು, ಅಥವಾ ಮೊದಲನೇದಾಗಿ ಮಂಗಳ ಗ್ರಹದಲ್ಲಿ ಮಂಗಳ ದಶಾಭುಕ್ತಿನಲ್ಲಿ ಹುಟ್ಟಿದಾಗ, ಕುಜ ದಶೆನಲ್ಲಿ ಹುಟ್ಟಿದಾಗ ಕಂಕಣ ಭಾಗ್ಯನೇ ಕೂಡ ಬರೋದಿಲ್ಲ, ಅಥವಾ ಮನೆ ಕುಟುಂಬದಲ್ಲಿ ಸದಸ್ಯರಲ್ಲಿ ಬೇರೆ ಯಾರು ಅಕ್ಕ ತಂಗಿದಿರು ಇರ್ತಾರೋ ಅಕ್ಕ ತಂಗಿರಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಇದೊಂದು ಮೂಢನಂಬಿಕೆ. ಆ ಮಗುಗೆ ಮಾತ್ರನೇ ಅನ್ವಯಿಸುತ್ತೆ ಕುಜದೋಷ ಅನ್ನುವಂಥದ್ದು, ಅಕ್ಕ ತಂಗಿರಿಗೆ ಅನ್ವಯಿಸಲ್ಲ, ಬರೋದಿಲ್ಲ. ನೆಕ್ಸ್ಟ್ ಕುಜದೋಷ ಇದ್ದವರಿಗೆ ಪರಿಹಾರಗಳ ಮಾರ್ಗಗಳು ಅನ್ನುವಂಥದ್ದು ತುಂಬಾ ಇದ್ದಾವೆ. ಅದನ್ನು ಪರಿಹಾರ ಮಾಡಿಕೊಂಡು ಮಂಗಳ ಕಾರ್ಯ ಆದ ನಂತರ, ಶುಭ ಕಾರ್ಯ ಆದ ನಂತರ, ವಿವಾಹ ಆದ ನಂತರ ತಿರ್ಗಾ ಮತ್ತೆ ತಡವಾಗಿ ಸಂತಾನ ಭಾಗ್ಯದಲ್ಲೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಆವಾಗ್ಲೂ ಕೂಡ ಕುಜನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳ ಮಾರ್ಗಗಳು ಅನ್ನೋದು ಏನಿದೆಯೋ ಅದನ್ನ ಪರಿಹಾರ ಮಾಡಲೇಬೇಕಾಗುತ್ತದೆ. ಅದು ಮಾಡಿದಾಗ ಮೊದಲನೇದಾಗಿ ಮಗು ಹುಟ್ಟಿದಾಗ ಕುಜದೋಷ ಅನ್ನೋದು ಏನಿರುತ್ತೋ ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಕಂಕಣ ಭಾಗದಲ್ಲಿ ವಿಳಂಬ ಆಗೋದಿಲ್ಲ. ಕಂಕಣ ಭಾಗ್ಯ ಆದ ನಂತರ, ಮದುವೆ ಆದ ನಂತರ ಕುಜದೋಷ ಅನ್ನುವಂಥದ್ದು ಯಾವಾಗ ಬರುತ್ತದೋ ಆವಾಗ ಅದನ್ನ ಪರಿಹಾರ ಮಾಡ್ಕೊಂಡ್ರೆ ನೆಕ್ಸ್ಟ್ ಸಂತಾನ ಭಾಗ್ಯದಲ್ಲಿ ಸಮಸ್ಯೆಗಳು ಬರೋದಿಲ್ಲ. ಸಂತಾನ ಭಾಗ್ಯದಲ್ಲಿ ವಿಶೇಷವಾಗಿ ಹೆಣ್ಣು ಮಗು ಜನನ ಆದಾಗ ಕುಜದೋಷ ಅನ್ನುವಂಥದ್ದು ಏನಾದ್ರೂ ತಿರ್ಗಾ ಮತ್ತೆ ರಿಪೀಟ್ ಆದ್ರೆ ಆವಾಗ ಪರಿಹಾರ ಮಾಡ್ಕೊಂಡ್ರೆ ನೆಕ್ಸ್ಟ್ ಆ ಮಗುಗೆ ಯಾವುದೇ ರೀತಿ ಕುಜದೋಷ ಅನ್ನುವಂಥದ್ದು ತಾಯಿ ಗರ್ಭದಿಂದ ಮತ್ತೆ ಬರೋದಿಲ್ಲ. ಇದನ್ನ ವಿಶೇಷವಾಗಿ ಯಾರು ಬರುತ್ತೆ, ಕುಜದೋಷ ಅನ್ನುವಂಥದ್ದು ಗ್ರಹಗತಿನಲ್ಲಿ ಯಾರು ಜನ್ಮ ನಕ್ಷತ್ರದಲ್ಲಿ ಕುಜ ದಶೆಯಲ್ಲಿ ಹುಟ್ಟಿರುತ್ತೋ ಆ ಮಗುಗೆ ಮಾತ್ರನೇ ಸಂಬಂಧಪಡುತ್ತೆ. ಜನ್ಮ ಲಗ್ನದಲ್ಲಿ ಮತ್ತು ಜನ್ಮ ಕುಂಡಲಿನಲ್ಲಿ, ಜನ್ಮ ಲಗ್ನ ಮತ್ತು ಜನ್ಮ ಕುಂಡಲಿನಲ್ಲಿ ಗ್ರಹ ದೋಷ ಅನ್ನುವಂಥದ್ದು, ಕುಜನ ಗ್ರಹ ದೋಷ ಅನ್ನುವಂಥದ್ದು ಕಂಡು ಬಂದ್ರೆ ಅದು ಲೈಫ್ ಟೈಮ್ ಬರೋದಿಲ್ಲ. ಆವಾಗ ತಾತ್ಕಾಲಿಕವಾಗಿ ಅಂತಂದ್ರೆ 3 ಮಂತ್ ಇರುತ್ತೆ, 3 ತಿಂಗಳು ಇರುತ್ತೆ, 6 ತಿಂಗಳು ಇರುತ್ತೆ. ವಯಸ್ಸಿಗೆ ತಕ್ಕನಾಗೆ ಪ್ರತಿಯೊಂದು ವರ್ಷದಲ್ಲೂ ಕೂಡ ಕುಜಗ್ರಹ ಅನ್ನುವಂಥದ್ದು ಬಂದೇ ಬರುತ್ತಲ್ಲ, ಆವಾಗ ಸಣ್ಣ ಪುಟ್ಟವಾಗಿ ಏರುಪೇರಾಗುತ್ತೆ. ಬಿಟ್ರೆ ಕುಜ ದಶಾದಲ್ಲಿ ಹುಟ್ಟಂತಹ ಮಗುವಿಗೆ, ಹೆಣ್ಣು ಮಗುವಿಗೆ ವಿಶೇಷವಾಗಿ ಇದನ್ನ ಲೈಫ್ ಟೈಮ್ ವರೆಗೂ, ಮತ್ತು ನೆಕ್ಸ್ಟ್ ಮಗು ಹೆಣ್ಣು ಮಗು ಆ ತಾಯಿಗೆ ಯಾರು ಕುಜ ದೋಷ ಅನುಭವಿಸಿರುವಂತಹ ಹೆಣ್ಣು ಮಗು ಮತ್ತೆ ಹೆಣ್ಣು ಮಗು ಹುಟ್ಟಿದಾಗವರೆಗೂ ಕೂಡ ಇದು ಕನ್ವರ್ಟ್ ಅನ್ನುವಂಥದ್ದು ಬರುತ್ತೆ. ಆದ ಕಾರಣಾಂತರದಿಂದ ವಿಶೇಷವಾಗಿ ಯಾರಿಗೆ ಕುಜ ದಶೆಯಲ್ಲಿ ಹುಟ್ಟಂತಹ ಹೆಣ್ಣು ಮಗುವಿಗೆ ವಿಶೇಷವಾಗಿ ಇರುವಂತಹ ಗ್ರಹ ದೋಷ ಅನ್ನುವಂಥದ್ದು, ಗ್ರಹ ಪೀಡೆ ಅನ್ನುವಂಥದ್ದು ಅಲ್ಲೇ ಹೇಳ್ತೀವಿ ಗ್ರಹ ದೋಷ ಅಂತ ಹೇಳಿ. ನಷ್ಟ ಗ್ರಹ ದೋಷ ಅನುಭವಿಸುವಂಥದ್ದು 9 ಗ್ರಹಗಳಲ್ಲಿ ವಿಶೇಷವಾಗಿ ಮೊದಲಿಂದಾನು ಹೇಳ್ತಾ ಇದ್ದೀವಿ, ರಾಹು, ಕೇತು, ಶನಿ ಎಲ್ಲಾ ಗ್ರಹವನ್ನು ಬ್ಯಾಲೆನ್ಸ್ ಮಾಡುವಂತಹ ಸಾಮರ್ಥ್ಯ ಹೊಂದಿರುವಂತಹದ್ದು ಶನಿ ಮಹಾತ್ಮ. ಶನಿ ಮಹಾತ್ಮನಿಗೂ ಕೂಡ ಕುಜ ಮಹಾತ್ಮನಿಗೂ ಕೂಡ ವಿಶೇಷವಾದ ಅನುಬಂಧ ಅನ್ನುವಂಥದ್ದು ಇರುತ್ತೆ. ಯಾಕಂತಂದ್ರೆ ಅದು ತಂದೆ ಆದ್ರೆ ಇದು ತಾಯಿಗೆ ಸಮಾನ, ಇದು ತಾಯಿ ಆದ್ರೆ ಅದು ತಂದೆಗೆ ಸಮಾನ. ಅಂದ್ರೆ ಗ್ರಹದಲ್ಲಿ ನಕ್ಷತ್ರದಾಗ ಸಂಬಂಧಪಟ್ಟಂಗೆ ಆ ಕುಂಡಲಿಗೆ ಸಂಬಂಧಪಟ್ಟಂತೆ ಎಲ್ಲಿ ಯಾವ ಜಾಗದಲ್ಲಿದ್ದಾರೆ. ಎಕ್ಸಾಂಪಲ್ ಆಗಿ ಕುಜನು ತಾಯಿ ಸ್ಥಾನದಲ್ಲಿದ್ರೆ, ಅಂದ್ರೆ ಜನ್ಮದೋಷ ಲಗ್ನ ದೋಷದಲ್ಲಿ ಮತ್ತು ದಶಾಭುಕ್ತಿನಲ್ಲಿ ಬರಬೇಕು ಅಂತಂದ್ರೆ
ಕುಜನು ಜನ್ಮಸ್ಥಾನದಲ್ಲೇ ಇದ್ದಾಗ ದಶಭುಕ್ತಿ ಸ್ಟಾರ್ಟ್ ಆಗುತ್ತೆ. ಹ್ಮ್. ಹೀಗೆ ಇದ್ದಾಗ 9ನೇ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ರೆ ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಡ್ತಾನೆ. ಅಂದ್ರೆ ಒಳ್ಳೆ ದೃಷ್ಟಿನಲ್ಲಿ ನೋಡ್ತಾನೆ, ಯಾವುದು ಸಮಸ್ಯೆಗಳು ಅನ್ನುವಂಥದ್ದು ಬರೋದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.